ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಇದು 1991ರಲ್ಲಿ ರಿಲೀಸ್ ಆಗಿದ್ದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಇಷ್ಟು ವರ್ಷದ ನಂತರ ಎಲ್ಲರ ಗಮನ ಸೆಳೆಯೋಕೆ ಕಾರಣ ಏನು? ಅಷ್ಟಕ್ಕೂ ಆಗ ಈ ಸಿನಿಮಾ ಫ್ಲಾಪ್ ಆಗಿದ್ದಾದ್ರೂ ಯಾಕೆ? ವಿಶ್ಲೇಷಣೆ ಮಾಡೋಣ. ಅದಕ್ಕೂ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಈ ಸಿನಿಮಾನ ಕನ್ನಡ, ಹಿಂದಿ, ತಮಿಳು ಮತ್ತೆ ತೆಲುಗಿನಲ್ಲಿ ಏಕಕಾಲಕ್ಕೆ ಚಿತ್ರೀಕರಿಸಲಾಗಿತ್ತು. ಕನ್ನಡದಲ್ಲಿ ರವಿಚಂದ್ರನ್, ತಮಿಳು ಮತ್ತೆ ಹಿಂದಿಯಲ್ಲಿ ರಜನಿಕಾಂತ್, ತೆಲುಗಿನಲ್ಲಿ ನಾಗಾರ್ಜುನ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದರು. ಕನ್ನಡದಲ್ಲಿ ರಮೇಶ್ ಅವರು ಭರತ್ ಪಾತ್ರದಲ್ಲಿ ನಟಿಸಿದ್ರೆ, ಉಳಿದ ಭಾಷೆಗಳಲ್ಲಿ ಸ್ವತಃ ರವಿಚಂದ್ರನ್ ಅವರು ಭರತ್ ಆಗಿ ನಟಿಸಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಅನಂತ್ ನಾಗ್ ಅವರು ಇಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ. ಉಳಿದಂತೆ ಜೂಹಿ ಚಾವ್ಲಾ ಹಾಗೂ ಖುಷ್ಬು ಅವರು ಜ್ಯೋತಿ ಹಾಗೂ ರೇಖಾ ಪಾತ್ರದಲ್ಲಿ ನಟಿಸಿದ್ದಾರೆ. ಒಂದು ಅನಾಥಾಶ್ರಮದಲ್ಲಿ ಮಕ್ಕಳ ಸುಭದ್ರ ಕೋಟೆಯೊಳಗೆ ಆರ್ಗನ್ ಟ್ರಾಫಿಕಿಂಗ್ ಮತ್ತೆ ಡ್ರಗ್ಸ್ ನಂತಹ ದಂಧೆ ಮಾಡ್ತಿರೋ ಡ್ಯಾಡಿನ ಸುಭಾಷ್ ಹೇಗೆ ಮಟ್ಟ ಹಾಕ್ತಾನೆ ಅನ್ನೋದೇ ಈ ಸಿನಿಮಾದ ಕತೆ. ಆ ಕಾಲದಲ್ಲೇ 10 ಕೋಟಿಯಲ್ಲಿ ತೆಗೆದಿರುವ ಹೈ ಬಜೆಟ್ ಸಿನಿಮಾ. ಇದು ಒಂದು ರೀತಿ ಮಕ್ಕಳ ಸಿನಿಮಾ. ಮಕ್ಕಳ ದಂಡೆ ಈ ಸಿನಿಮಾದಲ್ಲಿದೆ. ರವಿಚಂದ್ರನ್ ಸಿನಿಮಾ ಅಂದ್ರೆ ಅದು ಕಲಾತ್ಮಕವಾಗಿ ಕೂಡಿರುತ್ತೆ. ಮೊದಲ ಸೀನ್ ನಲ್ಲಿ ಕ್ಯಾಮ್ರಾ, ಪಾರಿವಾಳ ಮತ್ತೆ ಮಕ್ಕಳ ದಿನಾಚರಣೆಯ ವಿಶ್ ನಿಂದ ಶುರುವಾಗಿ ಕೊನೆಯ ದೃಶ್ಯದವರೆಗೆ ಕಲಾತ್ಮಕತೆ ತುಂಬಿದೆ. ಪಾರಿವಾಳ, ಪಕ್ಷಿ, ಪ್ರಾಣಿಗಳು, ಕುರಿಗಳು, ನಾಯಿಗಳನ್ನ ಯೂಸ್ ಮಾಡ್ಕೊಂಡಿರೋದು, ಗಾಜು, ಕನ್ನಡಿನ ಯೂಸ್ ಮಾಡಿರೋದು, ಕೇಕ್ ಮತ್ತೆ ಹೂಗಳನ್ನ ಯೂಸ್ ಮಾಡಿರೋದು, ಕ್ಯಾಮ್ರಾ ಆಂಗಲ್, ಕೀ ಹೋಲ್ ನಿಂದ ಹೊರಗೆ ಬರೋ ಕ್ಯಾಮ್ರಾ ಮತ್ತೆ ಇದರಲ್ಲಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲವೂ ಅದ್ಭುತವಾಗಿದೆ. ಈ ಸಿನಿಮಾದ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಆರ್ ಮಧುಸೂದನ್ ಅವರಿಗೆ ಈ ಕ್ರೆಡಿಟ್ ಹೋಗುತ್ತೆ. ಇನ್ನ ಇದರ ಆಕ್ಷನ್ ಕೊರಿಯೋಗ್ರಫಿ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಸ್ ಚೇಸಿಂಗ್ ಸೀನ್, ಖುಷ್ಬು ಆಕ್ಷನ್ ಸೀನ್, ಮಕ್ಕಳು ಪೊಲೀಸ್ ಸ್ಟೇಷನ್ ಗೆ ಸುಭಾಷ್ನ ಬಿಡ್ಸೋಕೆ ಬರೋ ಸೀನ್, ಕ್ಲೈಮ್ಯಾಕ್ಸ್ ಸೀನ್, ಹೀಗೆ ಹಲವು ಕಡೆ ಇಂಪ್ರೆಸ್ ಮಾಡುತ್ತೆ. ಈ ಸಿನಿಮಾದ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆಕ್ಚುಲಿ ಸಿನಿಮಾ ಶುರುವಾಗೋದೇ ಹಾಡಿನಿಂದ. ಪ್ರತಿ ಹಾಡು ನಮ್ಮ ನೆನಪಲ್ಲಿ ಹಾಗೆ ಉಳಿಯುತ್ತೆ. ಹಂಸಲೇಖ ಅವರನ್ನ ಅದಕ್ಕೆ ಅಲ್ವಾ ಲೆಜೆಂಡ್ ಅಂತ ಹೇಳೋದು. ಇದರ ಎಡಿಟಿಂಗ್ ಬಗ್ಗೆ ಹೇಳಲೇಬೇಕು. ಒಂದೊಂದು ಕಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಎಡಿಟರ್ ಕೆ ಬಾಲು ಅವರನ್ನ ಎಷ್ಟು ಹೊಗಳಿದ್ರು ಸಾಲದು. ಇಂತಹದೊಂದು ಸಾಹಸ ಮಾಡಿರೋ ಈ ಸಿನಿಮಾದ ಸಾರಥಿ ವಿ ರವಿಚಂದ್ರನ್ ಅವರನ್ನ ದಿ ಗ್ರೇಟ್ ರವಿಚಂದ್ರನ್ ಅನ್ಬಹುದು. ಈ ಸಿನಿಮಾ ಈಗ ಟ್ರೆಂಡ್ ಆಗ್ತಾ ಇರೋದಕ್ಕೆ ಕಾರಣ ಇದರ ಮೇಕಿಂಗ್. ಪ್ಯಾನ್ ಇಂಡಿಯಾ ಸಿನಿಮಾಗಳು ಥಿಯೇಟರ್ ನಲ್ಲಿ ಅಬ್ಬರಿಸುತ್ತಿರುವ ಈ ಕಾಲದಲ್ಲಿ ಆಗ್ಲೇ ಒಂದು ಪ್ಯಾನ್ ಇಂಡಿಯಾ ಮೂವಿ ಬಂದಿತ್ತು ಅನ್ನೋದು ಎಲ್ಲರನ್ನ ಆಶ್ಚರ್ಯಪಡಿಸಿತ್ತು. ಅದು ಬೇರೆ ಬೇರೆ ಭಾಷೆಗಳಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣಗೊಂಡಿರೋದು, ಅದರ ಮೇಕಿಂಗ್, ಅಷ್ಟೊಂದು ಮಕ್ಕಳನ್ನ ಹ್ಯಾಂಡಲ್ ಮಾಡಿರೋದು ಎಲ್ಲರ ಕುತೂಹಲಕ್ಕೆ ಕಾರಣ. ಆಗಿನ ಕಾಲದಲ್ಲಿ ಆರ್ಗನ್ ಟ್ರಾಫಿಕಿಂಗ್ ಬಗ್ಗೆ ಹೇಳಿರೋದು, ಡ್ಯಾಡಿ ಅನ್ನೋ ಗೋಮುಖ ವ್ಯಾಘ್ರನಂತ ವಿಲನ್ ಪಾತ್ರ ಮತ್ತೆ ಇದರ ಹಾಡುಗಳು ಈಗಲೂ ಎವರ್ ಗ್ರೀನ್ ಆಗಿರೋದು ಈ ಟ್ರೆಂಡ್ ಆಗ್ತಾ ಇರೋದಕ್ಕೆ ಕಾರಣ ಅನ್ಬಹುದು. ಹಾಗಾದ್ರೆ ಆಗ ಈ ಸಿನಿಮಾ ಸೋಲೋದಕ್ಕೆ ಕಾರಣ ಏನಿರಬಹುದು? ಈ ಸಿನಿಮಾದ ಕಲಾತ್ಮಕ ವಿಜುವಲ್ಸ್ ತುಸು ಜಾಸ್ತಿನೇ ಆಯ್ತು. ಆ ರಿಮೋಟ್ ಕಾರು ಮತ್ತೆ ಫ್ಲೈಟ್ ಗಳನ್ನ ಅಗತ್ಯಕ್ಕಿಂತ ಜಾಸ್ತಿನೇ ಯೂಸ್ ಮಾಡಿದ್ದಾರೆ. ಇಂಥದ್ದೊಂದು ಸೀರಿಯಸ್ ಸಿನಿಮಾದಲ್ಲಿ ಲವ್ ಆಂಗಲ್ ಗೆ ತುಸು ಹೆಚ್ಚೆ ಸ್ಕ್ರೀನ್ ಟೈಮ್ ನ ಕೊಟ್ಟಿದ್ದಾರೆ. ಆ ಲವ್ ಆಂಗಲ್ ಗೆ ಇದ್ದ ಹಾಡುಗಳು ಕೂಡ ಹೆಚ್ಚೇ ಆಗಿದೆ. ಅತಿ ಆದ್ರೆ ಅಮೃತನು ವಿಷ ಅಂತೆ. ಇಲ್ಲಿ ಈ ತರದ ವಿಷಯಗಳು ಅಗತ್ಯಕ್ಕಿಂತ ಜಾಸ್ತಿನೇ ಇತ್ತು. ನಿಮ್ಗೆ ಏನನ್ಸುತ್ತೆ? ಈ ಸಿನಿಮಾ ಸೋಲೋದಕ್ಕೆ ಕಾರಣ ಏನಿರಬಹುದು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೊಮ್ಮೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದ.